ಬಯಲು ಸೀಮೆಯ ಹುಡುಗನಿಂದ ತಮಗೆಲ್ಲರಿಗೂ ನಮಸ್ಕಾರ. ಈ ಕಲಿಯುಗದಲ್ಲಿ ಹೇಗೆ ಬಾಳಬೇಕು ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ. ವೀಕ್ಷಕರೇ, ಜೀವನವೆಂಬುದು ಒಂದು ದೊಡ್ಡ ಸಾಗರವಿದ್ದಂತೆ. ಇದನ್ನು ನಾವು ಎಂದಿಗೂ ಹಾಳು ಮಾಡಿಕೊಳ್ಳಬಾರದು. ತಂದೆ ತಾಯಿ ನಮ್ಮನ್ನು ಸಣ್ಣ ಮಗುವಿದ್ದಾಗಿನಿಂದ ಜೋಪಾನವಾಗಿ ಏನೂ ತೊಂದರೆಯಾಗದಂತೆ ಸಾಕಿ ಬೆಳೆಸಿರುತ್ತಾರೆ ಮತ್ತು ನಮ್ಮ ಮಕ್ಕಳ ಜೀವನ ಸುಖವಾಗಿರಲೆಂದು ಬಿಸಿಲು ಗಾಳಿ ಮಳೆ ಎನ್ನದೆ ದುಡಿದು ನಮ್ಮನ್ನು ಸಾಕಿರುತ್ತಾರೆ. ನಾವು ಅವರ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬಾರದು. ಜವಾಬ್ದಾರಿಗಳ ಹೊರೆ ಹೊತ್ತವನಿಗೆ ತೊಂದರೆಗಳ ಬರೆ ಬೀಳುವುದು ಸಹಜ. ಅಡೆತಡೆಗಳಲ್ಲಿಯೇ ಹೊಸತು ಕಲಿತು ಗೆಲುವಿಗೆ ಸೇರಬೇಕೇ ಹೊರತು ತೊಂದರೆಗಳಿಗೆ ಹೆದರಿ ಸೋಲು ಒಪ್ಪಿಕೊಳ್ಳಬಾರದು. ಇದನ್ನು ನೀ ತಿಳಿಯುವ ಮನುಜ. ಒಂದು ಬಾರಿ ಒಬ್ಬ ಹುಡುಗ ತನ್ನ ತಂದೆಯಲ್ಲಿ ಕೇಳಿದ, ಅಪ್ಪ, ನನ್ನ ಜೀವನದ ಮೌಲ್ಯ ಏನು ಎನ್ನುವುದನ್ನು ನಾನು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೇನೆ, ಹೇಗೆ ತಿಳಿಯಲಿ? ಅದಕ್ಕೆ ಅಪ್ಪ ಹೀಗೆಂದು ಹೇಳಿದ, ನೀನು ನಿಜವಾಗಿಯೂ ನಿನ್ನ ಜೀವನದ ಮೌಲ್ಯ ಎಂತಹದ್ದು ಎನ್ನುವುದನ್ನು ತಿಳಿಯಬಯಸಿದ್ದೇ ಆದಲ್ಲಿ ತೆಗೆದುಕೋ ಈ ಕಲ್ಲನ್ನು ಹಿಡಿದುಕೊಂಡು ನೀನು ಸಂತೆಗೆ ಹೋಗಬೇಕು. ಅಲ್ಲಿ ಯಾರಾದರೂ ನಿನ್ನಲ್ಲಿ ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ಅವರಲ್ಲಿ ನೀನು ಏನೆಂದು ಮಾತನಾಡಬಾರದು. ಖಾಲಿ ನಿನ್ನ 2 ಬೆರಳನ್ನು ಎತ್ತಿ ತೋರಿಸಬೇಕು. ಹೀಗೆ ತಂದೆ ಮಗನಿಗೆ ಹೇಳುತ್ತಾನೆ. ಅಪ್ಪನ ಈ ಮಾತನ್ನು ಕೇಳಿಸಿಕೊಂಡ ಹುಡುಗ ಸೀದಾ ಸಂತೆಗೆ ನಡೆದ. ಸಂತೆಯಲ್ಲಿ ಅಪ್ಪ ನೀಡಿದ ಆ ಕಲ್ಲನ್ನು ಹಿಡಿದು ನಿಂತುಕೊಂಡ. ಸ್ವಲ್ಪ ಸಮಯದ ಬಳಿಕ ಒಬ್ಬ ವ್ಯಕ್ತಿ ಹುಡುಗನ ಬಳಿ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದ. ಆ ಹುಡುಗ ಏನೊಂದು ಮಾತನಾಡದೆ ತನ್ನ 2 ಬೆರಳುಗಳನ್ನು ಎತ್ತಿ ತೋರಿಸಿದ. ಆಗ ಆ ವ್ಯಕ್ತಿ, ಓ, 200 ರೂಪಾಯಿ, ಹಾಗಾದರೆ ಈ ಕಲ್ಲನ್ನು ನನಗೆ ನೀಡು ಎಂದ. ಆ ಹುಡುಗ ಆಶ್ಚರ್ಯಕ್ಕೆ ಒಳಗಾದ. ಏನೋ ಒಂದು ಸಾಧಾರಣ ಕಲ್ಲಿನ ಬೆಲೆ 200 ರೂಪಾಯಿ. ಆ ಹುಡುಗನಿಗೆ ಕುತೂಹಲ ತಡೆಯಲಾಗಲಿಲ್ಲ. ಆ ವ್ಯಕ್ತಿಗೆ ಮರು ಉತ್ತರಿಸದೆ ಕಲ್ಲನ್ನು ಹಿಡಿದುಕೊಂಡು ಕೂಡಲೇ ಅಪ್ಪನ ಬಳಿ ಹೋದ. ಅಪ್ಪ, ಸಂತೆಯಲ್ಲಿ ಒಬ್ಬ ವ್ಯಕ್ತಿ ಈ ಕಲ್ಲಿಗೆ 200 ರೂಪಾಯಿ ನೀಡುವೆ ಎಂದ. ಆದರೆ ನಾನು ಅವನಿಗೆ ಏನೊಂದು ಉತ್ತರಿಸದೆ ಮರಳಿ ಬಂದೆ. ಅದನ್ನು ಕೇಳಿ ಅಪ್ಪ ಹೀಗೆಂದು ಹೇಳಿದ, ಆಯಿತು, ಈಗ ಈ ಕಲ್ಲನ್ನು ನೀನು ವಸ್ತು ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲು. ಅಲ್ಲಿಯೂ ಕೂಡ ಯಾರಾದರೂ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ನೀನು ಏನೊಂದು ಮಾತನಾಡಬಾರದು. ಮೊದಲಿನ ಹಾಗೆ 2 ಬೆರಳನ್ನು ಎತ್ತಿ ತೋರಿಸಬೇಕು ಎಂದು ಹೇಳಿದ. ಆಗ ಆ ಹುಡುಗ ಈಗ ವಸ್ತು ಸಂಗ್ರಹಾಲಯಕ್ಕೆ ಹೋದ. ಅಲ್ಲಿ ಒಬ್ಬ ವ್ಯಕ್ತಿಗೆ ಈ ಹುಡುಗನ ಕೈಯಲ್ಲಿದ್ದ ಕಲ್ಲು ಕಾಣಿಸಿತು. ಆ ವ್ಯಕ್ತಿ ಹುಡುಗನ ಬಳಿ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದ. ಹುಡುಗ ಏನೊಂದು ಮಾತನಾಡದೆ ತನ್ನ 2 ಬೆರಳುಗಳನ್ನು ಎತ್ತಿ ತೋರಿಸಿದ. ಓ, 20,000 ರೂಪಾಯಿ. ಆಯಿತು, ಈ ಕಲ್ಲು ನನಗೆ ಬೇಕು. ನಾನು ನಿನಗೆ 20,000 ರೂಪಾಯಿ ನೀಡುವೆ ಎಂದು ಆ ವ್ಯಕ್ತಿ ಹೇಳಿದ. ಮತ್ತೆ ಆ ಹುಡುಗ ಆಶ್ಚರ್ಯಕ್ಕೆ ಒಳಗಾದ. ಕುತೂಹಲ ಇನ್ನೂ ಹೆಚ್ಚಾಯಿತು. ಕೂಡಲೇ ಅಪ್ಪನ ಬಳಿ ಹೋಗಿ ನಡೆದದ್ದನ್ನೆಲ್ಲ ವಿವರಿಸಿದ. ಅದನ್ನು ಕೇಳಿ ಅಪ್ಪ ಹೀಗೆ ಹೇಳಿದ, ಈಗ ನೀನು ಕೊನೆಯದಾಗಿ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು. ಈ ಊರಿನಲ್ಲಿ ಅತ್ಯುತ್ತಮವಾದ ಬೆಲೆ ಬಾಳುವ ಕಲ್ಲುಗಳನ್ನೇ ಮಾರಾಟ ಮಾಡುವ ಅಂಗಡಿಗೆ ಹೋಗು. ಅಲ್ಲಿ ಯಾರಾದರೂ ನಿನ್ನಲ್ಲಿ ಈ ಕಲ್ಲಿನ ಬೆಲೆ ಕೇಳಿದರೆ ಅಲ್ಲಿ ಕೂಡ ಏನನ್ನು ಮಾತನಾಡಬಾರದು. ಕೇವಲ ನಿನ್ನ 2 ಬೆರಳನ್ನು ಎತ್ತಿ ತೋರಿಸಬೇಕು ಎಂದು ಹೇಳಿದ. ಮತ್ತೆ ಆ ಹುಡುಗ ಕೂಡಲೇ ಆ ಊರಿನ ಬೆಲೆ ಬಾಳುವ ಕಲ್ಲುಗಳನ್ನು ಮಾರಾಟ ಮಾಡುವ ಅಂಗಡಿಗೆ ಹೋದ. ಆ ಅಂಗಡಿಯ ಸಾಹುಕಾರನಿಗೆ ಈ ಹುಡುಗನ ಕೈಯಲ್ಲಿದ್ದ ಕಲ್ಲು ಕಾಣಿಸಿತು. ಆ ಸಾಹುಕಾರನಿಗೆ ಆ ಹುಡುಗನ ಕೈಯಲ್ಲಿದ್ದ ಕಲ್ಲನ್ನು ನೋಡಿ ಆಶ್ಚರ್ಯವಾಯಿತು. ಕೂಡಲೇ ಹುಡುಗನ ಬಳಿ ಬಂದು ಅವನ ಕೈಯಲ್ಲಿದ್ದ ಕಲ್ಲನ್ನು ತೆಗೆದುಕೊಂಡು, ಓ ಮೈ ಗಾಡ್, ಈ ಕಲ್ಲನ್ನು ಎಷ್ಟೋ ದಿನದಿಂದ ಹುಡುಕುತ್ತಿದ್ದೇನೆ. ಎಲ್ಲಿ ಸಿಕ್ಕಿತು ಈ ಕಲ್ಲು ನಿನಗೆ ಎಂದು ಕೇಳಿದ. ಈ ಕಲ್ಲಿನ ಬೆಲೆ ಏನು ಹೇಳು ಬೇಗ ಎಂದು ಹೇಳಿದ. ಆ ಹುಡುಗ ಏನೊಂದು ಮಾತನಾಡದೆ ತನ್ನ 2 ಬೆರಳನ್ನು ಎತ್ತಿ ತೋರಿಸಿದ. ಆಗ ಅಂಗಡಿಯ ಮಾಲೀಕ, ಎಷ್ಟು? 2 ಲಕ್ಷ ರೂಪಾಯಿ. ಆಯಿತು, ನಾನು ನಿನಗೆ 2 ಲಕ್ಷ ಕೊಡುತ್ತೇನೆ. ಈ ಕಲ್ಲನ್ನು ನನಗೆ ನೀಡು ಎಂದು ಹೇಳಿದ. ಏನೋ 2 ಲಕ್ಷ ರೂಪಾಯಿ? ಆ ಹುಡುಗನಿಗೆ ಆಶ್ಚರ್ಯ ಹಾಗೂ ಕುತೂಹಲ ತಡೆಯಲಾಗಲಿಲ್ಲ. ಒಂದೇ ಉಸಿರಿಗೆ ಅಪ್ಪನ ಬಳಿಗೆ ಓಡಿದ. ಅಪ್ಪ, ಆ ಅಂಗಡಿ ಮಾಲೀಕ ಈ ಕಲ್ಲಿಗೆ ಎಷ್ಟು 2 ಲಕ್ಷ ರೂಪಾಯಿ ಕೊಡಲು ಸಿದ್ಧನಿದ್ದಾನೆ ಎಂದು ಆಶ್ಚರ್ಯದ ಕಂಗಳಿಂದ ಅಪ್ಪನತ್ತ ನೋಡಿದ. ಆಗ ಅಪ್ಪ ಹೇಳಿದ, ಮಗು, ಈ ಕಲ್ಲಿನಂತೆ ನಿನ್ನ ಜೀವನದ ಮೌಲ್ಯ ಕೂಡ. ಪ್ರತಿಯೊಂದು ಜೀವಿಯ ಜೀವನ ಮೌಲ್ಯ ಅಮೂಲ್ಯವಾದುದು. ಆದರೆ ಜನರು ಮಾತ್ರ ಅವರ ಮಟ್ಟವನ್ನು ಆಧರಿಸಿ ನಿನ್ನನ್ನು ಗೌರವಿಸಬಹುದು. ಅದಕ್ಕಾಗಿ ಚಿಂತಿಸಬೇಕಿಲ್ಲ. ನೋಡು, ಈ ಕಲ್ಲಿಗೆ ಸಂತೆಯಲ್ಲಿದ್ದಾಗ 200 ರೂಪಾಯಿ ಬೆಲೆ ಕಟ್ಟಲಾಯಿತು. ಆನಂತರ
ಆ ರತ್ನದ ಅಂಗಡಿಯಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಕಟ್ಟಲಾಯಿತು. ಹಾಗೆಯೇ ನಮ್ಮ ಜೀವನದ ಸೋಲು ಗೆಲುವು ಜನರಲ್ಲಿ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಲೂಬಹುದು, ತಗ್ಗಿಸಲೂಬಹುದು. ಹಾಗಾಗಿ ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ ಎಂದು ಚಿಂತಿಸುತ್ತಾ ಕೂರಬೇಕಾಗಿಲ್ಲ. ನಾವು ಮಾಡಬೇಕೆಂದಿರುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿದಾಗ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುವುದು. ಆಗ ನಮ್ಮ ಜೀವನದ ಮೌಲ್ಯ ಕೂಡ ಹೆಚ್ಚಾಗುವುದು ಎಂದು ತಂದೆ ಮಗನಿಗೆ ಬುದ್ಧಿವಾದ ಹೇಳಿದ. ರಾಮು ಎಂಬ ಹುಡುಗ ಚಿಕ್ಕವನಾಗಿರುತ್ತಾನೆ. ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಅವನನ್ನು ಶಾಲೆಗೆ ಕಳಿಸಿರುತ್ತಾರೆ. ರಾಮು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಿಂತ ತುಂಬ ಚುರುಕಾಗಿರುತ್ತಾನೆ. ಹೀಗೆ ತನ್ನ ತಂದೆ ತಾಯಿಗೆ ಎಲ್ಲರೂ ಹೇಳುತ್ತಿರುತ್ತಾರೆ, ನೀವು ಇಷ್ಟು ಕಷ್ಟಪಟ್ಟು ನಿಮ್ಮ ಮಗನನ್ನು ಓದಿಸುತ್ತಿರುವಿರಿ, ಅವನು ತುಂಬ ಚುರುಕಾಗಿದ್ದಾನೆ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಊರಿನವರು ಆ ರಾಮುವಿನ ಪಾಲಕರ ಮುಂದೆ ಹೇಳುತ್ತಿರುತ್ತಾರೆ. ಹೀಗೆ ರಾಮು ಬೆಳೆದು ದೊಡ್ಡವನಾಗಿ ತಮ್ಮ ಹಳ್ಳಿ ಬಿಟ್ಟು ಸಿಟಿಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡುವುದಕ್ಕೆ ಹೋಗುತ್ತಿರುತ್ತಾನೆ. ಅಲ್ಲಿ ಹಾಸ್ಟೆಲ್ ಮಾಡಿಕೊಂಡು ಇರುವುದಾಗಿ ತನ್ನ ತಂದೆ ತಾಯಿ ಮುಂದೆ ಹೇಳುತ್ತಾನೆ. ಆಗ ಅವರದು ಕೆಟ್ಟ ಬಡತನವಿರುತ್ತದೆ. ಒಂದು ಹೊತ್ತಿನ ಊಟಕ್ಕೂ ಇರಲಾರದ ಪರಿಸ್ಥಿತಿ ಇರುತ್ತದೆ. ಅದಲ್ಲದೆ ರಾಮುವಿನ ತಂದೆ ಕುಡುಕನಾಗಿರುತ್ತಾನೆ. ಹೀಗಾಗಿ ಸಂಸಾರದ ಭಾರವೆಲ್ಲ ತಾಯಿ ಮೇಲೆ ಇರುತ್ತದೆ. ಅವಳು ಒಂದು ದಿನ ಕೆಲಸಕ್ಕೆ ಹೋಗದಿದ್ದರೆ ಅವತ್ತು ಅವರ ಮನೆಯಲ್ಲಿ ಊಟವಿರುವುದಿಲ್ಲ. ಹೀಗೆ ರಾಮು ಅವರ ಸಂಸಾರವಿರುವಾಗ ರಾಮುವಿನ ತಾಯಿ ರಾಮುವಿಗೆ ಹೇಳುತ್ತಾಳೆ, ಮಗು, ಇನ್ನು ಮುಂದೆ ನಮ್ಮ ಕೈಯಲ್ಲಿ ನಿನ್ನನ್ನು ಓದಿಸಲು ಆಗುವುದಿಲ್ಲ. ನೀ ಶಾಲೆಗೆ ಹೋಗಬೇಡ, ನಮಗೂ ವಯಸ್ಸಾಗಿದೆ, ದುಡಿಯಲು ಹೋಗು ಎಂದು ಹೇಳುತ್ತಾಳೆ. ಆಗ ರಾಮುವಿಗೆ ದಿಕ್ಕು ತೋಚದಂತಾಗುತ್ತದೆ. ಅವನಿಗೆ ಓದಲು ತುಂಬ ಆಸಕ್ತಿ ಇರುತ್ತದೆ. ಹೀಗೆ ಒಂದು ದಿನ ಆ ಊರಿನ ಮುಖಂಡ ಶಾಲೆಗೆ ಬಂದಿರುತ್ತಾನೆ. ಆಗ ರಾಮುವಿನ ವಿಷಯ ಶಿಕ್ಷಕರು ಅವರಿಗೆ ವಿವರವಾಗಿ ಹೇಳುತ್ತಾರೆ. ಆಗ ಆ ವ್ಯಕ್ತಿ, ರಾಮು, ನೀ ಓದಲು ಹೋಗು, ದುಡ್ಡು ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಮುವಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ. ಹೀಗೆ ಅವನು ಓದುತ್ತಾ ಡಾಕ್ಟರ್ ಆಗುತ್ತಾನೆ. ಮುಂದೆ ರಾಮು ವಯಸ್ಸಿಗೆ ಬಂದಿರುವುದರಿಂದ ಅವನ ತಂದೆ ತಾಯಿ ಒಂದು ಮದುವೆ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ. ಆಗ ಒಂದು ಮನೆಯ ಹೆಣ್ಣನ್ನು ಹುಡುಕಿ ಮದುವೆ ಮಾಡುತ್ತಾರೆ. ಒಂದು ದಿನ ರಾಮು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರುತ್ತಾನೆ. ಮನೆಯಲ್ಲಿ ತನ್ನ ಹೆಂಡತಿ ಮತ್ತು ತನ್ನ ತಾಯಿ ತಂದೆ ಇರುತ್ತಾರೆ. ರಾಮು ಡಾಕ್ಟರ್ ಇರುವುದರಿಂದ ತುಂಬ ಸಂಪಾದನೆ ಮಾಡಿರುತ್ತಾನೆ. ಅದರ ಮೇಲೆ ಹೆಂಡತಿಯ ಕಣ್ಣು ಬೀಳುತ್ತದೆ. ಹೇಗಾದರೂ ಮಾಡಿ ಇದನ್ನೆಲ್ಲ ನನ್ನ ಸ್ವಂತದ್ದು ಮಾಡಿಕೊಳ್ಳಬೇಕೆಂದು ಭಾವನೆ ಬರುತ್ತದೆ. ಆಗ ರಾಮು ಮರಳಿ ಊರಿಗೆ ಬಂದಾಗ ಅಡುಗೆಯಲ್ಲಿ ವಿಷ ಹಾಕಿ ರಾಮು ಮತ್ತು ಅವನ ತಂದೆ ತಾಯಿಯನ್ನು ಕೊಂದು ಎಲ್ಲ ಸಂಪಾದನೆಯನ್ನು ತೆಗೆದುಕೊಂಡು ಹೋಗುತ್ತಾಳೆ. ವೀಕ್ಷಕರೇ, ಅದಕ್ಕೆ ಹೇಳುವುದು, ಈ ಕಲಿಯುಗ ತುಂಬ ಕಷ್ಟಕರವಾಗಿದೆ. ಒಂದು ಹೆಜ್ಜೆಯನ್ನು ಇಡಬೇಕಾದರೂ 100 ಸಲ ಯೋಚನೆ ಮಾಡಿ ಇಡಬೇಕು. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಶುಭ ದಿನ.